अभी मैं 7वीं कक्षा के बसवराज को मैं इस मंच पर आमंत्रित करना चाहती हूँ। सभी लोग जोरदार से थालियां बजाकर उनका स्वागत करिए। Good morning everyone. Today we are gathered here to celebrate Tulsidas Jayanti, the birth anniversary of a great saint, poet, philosopher, Goswami Tulsidas. Tulsidas ji is best known for writing the Ramacharitamanus, a beautiful retelling of Ramayana in Awadhi language. His work reminds us the importance of living in moral life and staying devout to goodness. Let us remember the great saint by reading his teachers and trying to follow the path of bhakti and dharma in our daily lives. Thank you. धन्यवाद बसवराज। अभी मैं श्रीमान लिंगप्पा सर को मैं इस मंच पर आमंत्रित करना चाहती हूँ। स्वागत करिए जोरदार से थालियां बजाकर। ಆತ್ಮೀಯ ನಮ್ಮ ಶಾಲೆಯ ಪ್ರಾಂಶುಪಾಲರಾಗಿರುವಂಥ ಸಜೀಶ್ ರಾಜ್ ಸರ್ ಅವರೇ, ತಮಗೆಲ್ಲರಿಗೂ ಬೋಧನೆಯನ್ನು ಉಣಬಡಿಸುವಂಥ ಗುರು ವೃಂದದವರೇ ಹಾಗೂ ತಾವೆಲ್ಲರೂ ಈ ಕಾರ್ಯಕ್ರಮಕ್ಕೆ ಕಾರಣೀಭೂತರಾಗಿರ್ತಕ್ಕಂಥ ಪ್ರೀತಿಯ ವಿದ್ಯಾರ್ಥಿಗಳೇ, ಇವತ್ತ ತಮಗೆಲ್ಲರಿಗೂ ಗೊತ್ತಿದ್ದ ಹಾಗೆಯೇ ಹಿಂದಿಯಲ್ಲಿ ಮತ್ತು ಇಂಗ್ಲಿಷದಲ್ಲಿ ಸ್ವಲ್ಪನ್ನ ವಿದ್ಯಾರ್ಥಿಗಳಿಂದ ಗಮನಿಸಿದರು. ತುಳಸಿದಾಸ್ ಅಂದರೆ ಯಾರು? ಆತನ ಹೆಂಡತಿಯ ಹೆಸರು ತುಳಸಿ. ಇನ್ನು ದಾಸ್ ಅಂತಂದ್ರೆ ಸಾಮಾನ್ಯವಾಗಿ ನಿಮಗೆ ಅರ್ಥ ಆಗೋದು ಸೇವಕ ಎಂದರ್ಥ. ದಾಸ ಎಂದರೆ ಸೇವಕ, ಗೊತ್ತಾಯ್ತಾ? ತುಳಸಿ ಅಂದರೆ ಆತನ ಹೆಂಡತಿ, ದಾಸ ಎಂದರೆ ಸೇವಕ. ದಾಸ ಪರಂಪರೆ ಮತ್ತು ವಚನ ಪರಂಪರೆ ಅನ್ನೋದು ಬಹುಮುಖ್ಯವಾಗಿರ್ತಕ್ಕಂಥ ಎರಡು ಘಟ್ಟಗಳನ್ನ ನಾವು ನೋಡ್ತಾ ಇದ್ದೀವಿ. ಈ ತುಳಸಿದಾಸರು ಯಾವ ಘಟ್ಟದಲ್ಲಿ ನಿಮ್ಗ ಕಂಡು ಬರ್ತಾರ ಅಂತಂದ್ರೆ ಭಕ್ತಿ ಪಂಥದ ಪರಂಪರೆಯಲ್ಲಿ ಇವ್ರು ಕಂಡು ಬರ್ತಾರೆ. ತುಳಸಿದಾಸರಾಗಿರ್ಬೋದು, ರಾಮನ್ ದಾಸರಾಗಿರ್ಬೋದು, ಕಬೀರ್ ದಾಸರಾಗಿರ್ಬೋದು, ಕನಕದಾಸರಾಗಿರ್ಬೋದು, ಪುರಂದರದಾಸರಾಗಿರ್ಬೋದು,